ಜಾತಿ ನಿಂದನೆ ಮಾಡಿದ ಶಿವಪುರ ಶಾಲಾ ಶಿಕ್ಷಕ ಪ್ರಸಾದ್ ಪಿಪಿ ವಜಾ ಮಾಡಿ ದಲಿತ ಯುವ ಮುಖಂಡ ಮಂಜು ಕುರುಗದ್ರಲ್ಲಿ ಒತ್ತಾಯ. ತಿಪಟೂರು ದಲಿತ ಮುಖಂಡ ಕುಮಾರನವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದರ ಜೊತೆಗೆ ಆಟ್ರಾಸಿಟಿ ಕೇಸ್ ಆಗ್ತೀಯಾ ಹಾಗೂ ಇಂತಹವುಗಳನ್ನೆಲ್ಲ ಎಷ್ಟು ನೋಡಿಲ್ಲ ಎಂದು ಆಟ್ರಾಸಿಟಿ ಕಾಯ್ದೆಯನ್ನೇ ಅಣುಕಿಸುವ ರೀತಿ ಅಪಹಾಸ್ಯವನ್ನ ಮಾಡಿ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕುತ್ತಿರುವವರನ್ನ ಕೇಳುಮಟ್ಟದಲ್ಲಿ ಮಾತನಾಡಿರುವ ಶಿವಪುರ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ವಿರುದ್ಧ ಆಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ದಲಿತರನ್ನ ಕಾಪಾಡಲು ಇರುವ ಕಾಯ್ದೆಯ ಗೌರವವನ್ನು ಕಾಪಾಡಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಲು ಆಯೋಗ ರಚನೆ ಮಾಡಿದ್ದು ಅವರ ಎಲ್ಲ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಾಗಿ ಸಮೀಕ್ಷೆ ನಡೆಸುವಂತೆ ಆದೇಶ ನೀಡಿದ್ದರು. ಈ ಆದೇಶವನ್ನು ಧಿಕ್ಕರಿಸಿ ಅರಸೀಕೆರೆ ತಾಲೂಕಿನ ಗಣಸಿ ಹೋಬಳಿಯ ಯಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಣ್ಣೇನಹಳ್ಳಿ ಗ್ರಾಮದಲ್ಲಿ 4 ಕುಟುಂಬಗಳ ಮನೆಗೆ ಭೇಟಿ ನೀಡದೆ ಸಮೀಕ್ಷೆ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಅಲ್ಲದೆ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಲು ಕರೆ ಮಾಡಿದ ದಲಿತ ಮುಖಂಡರಾದ ಕುಮಾರನವರಿಗೆ ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ಪ್ರಸಾದ್ ಪಿಬಿ ರವರು ಏಕಾಏಕಿ ಆಟ್ರಾಸಿಟಿ ಕಾಯ್ದೆಯನ್ನು ಆಕೃತಿಯ ಹಾಗೂ ಅವನ್ನೆಲ್ಲ ಬೇಕಾದಷ್ಟು ನೋಡಿದ್ದೀನಿ ಎಂದು ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯವಾಗಿ ಬೈದು ಫೋನ್ ಇಡು ಎಂದು ಫೋನ್ ಕಟ್ ಮಾಡ್ತಾರೆ. ಮತ್ತೆ ಕುಮಾರಯ್ಯನವರು ಫೋನ್ ಮಾಡಿ ಮತ್ತೆ ಪ್ರಸಾದ್ ಸರ್ ಅವರ ಎಂದು ತಾಳ್ಮೆಯಿಂದ ಕೇಳಿದಾಗ ಇಲ್ಲ ಅವರಪ್ಪ ಎಂದು ಉಡಾಫೆಯಿಂದ ಮಾತನಾಡಿ ನಮ್ಮ ಸಮುದಾಯದ ತೇಜೋವಧಿಯನ್ನ ಮಾಡಿದ್ದಾರೆ. ಅಂತಹ ಬೇಜವಾಬ್ದಾರಿ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಲು ಮೇನಾಮೇಷ ಎಣಿಸುವುದನ್ನು ಬಿಟ್ಟು ಕೂಡಲೇ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ನಮ್ಮ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ಜಯ ಸಿಗುವುದು ಸನ್ನಿಹಿತವಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಸಮಾಜಘಾತಕ ವ್ಯಕ್ತಿಗಳಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಹಾಗೂ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ಕೂಡ ಜಾತಿ ನಿಂದಿಸುವುದನ್ನು ಇನ್ನೂ ಮುಂದುವರಿಸುತ್ತಿರುವ ಇಂತಹ ನೀಚ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏಕಸದಸ್ಯ ವಿಚಾರಣಾ ಆಯೋಗದ ನಾಗಮೋಹನ್ ದಾಸ್ ರವರು ಶಿಕ್ಷಕನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಆದೇಶ ನೀಡಿದ್ದರು ಹಾಗೂ ದೂರು ನೀಡಿ 15 ದಿನಗಳು ಕಳೆದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಶಿಕ್ಷಣ ಸಚಿವರು ಹಾಗೂ ಹಾಸನ ಜಿಲ್ಲಾಧಿಕಾರಿಗಳು, ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಗುರುಗದಳ್ಳಿ ಮಂಜು ಆಗ್ರಹ. ಸರ್ ನಮಸ್ತೆ. ನಮಸ್ಕಾರ. ಪ್ರಸಾದ್ ಅವರ? ಹೌದು ಹೇಳಿ ಸರ್. ನಾನು ಬೆಂಗಳೂರಿಂದ ಕುಮಾರ್ ಅಂತ ಅಟ್ರಾಸಿಟಿ ಕಮಿಟಿ ಮೆಂಬರು. ಯಾರು ಸರ್? ಬೆಂಗಳೂರಿಂದ ಕುಮಾರ್ ಅಂತ ಹೇಳಿ ಅಟ್ರಾಸಿಟಿ ಕಮಿಟಿ ಮೆಂಬರು. ಅಟ್ರಾಸಿಟಿ? ಹಾ 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 ಹಾಕ್ಯ ಹೋಗು. ಹಾ ಹಾಕ್ಯ ಹೋಗು. ಅವನ್ನೆಲ್ಲ ಬೇಕಾದಷ್ಟು ನೋಡಿದೀನಿ ನಾನು. ಪ್ರಸಾದ್ ಅವರ? ಯಾರು ಅಂತಾನು ಗೊತ್ತು. ಕಳ್ ನನ್ನ ಮಗನೇ, ಹಾ ಅಸೂಯೆ ನನ್ನ ಮಗನೇ, ಜಲಸ್ ನನ್ನ ಮಗ. ಪ್ರಸಾದ್ ಮಾಸ್ಟರ್ ಸಾ? ಅಲ್ಲ ಅವ್ರಪ್ಪ. ಏ ಕರೆಕ್ಟ್ ಮಾತಾಡ್ರಿ. ಮಾಸ್ಟರ್ ಏನ್ರಿ? ಯಾರು? ಪ್ರಸಾದ್ ಮಾಸ್ಟ್ರ ಶಿವಪುರದಾರ? ಅಲ್ಲ, ಹ್ಮ್ ರಾಂಗ್ ನಂಬರ್. ಮತ್ತೆ ಯಾಕೆ ಹಂಗ್ ಮಾತಾಡ್ತೀಯಲ್ಲ? ಸರ್ ನಮಸ್ತೆ. ನಮಸ್ಕಾರ. ಪ್ರಸಾದ್ ಅವರ? ಹೌದು ಹೇಳಿ ಸರ್. ನಾನು ಬೆಂಗಳೂರಿಂದ ಕುಮಾರ್ ಅಂತ ಅಟ್ರಾಸಿಟಿ ಕಮಿಟಿ ಮೆಂಬರು. ಯಾರು ಸರ್? ಬೆಂಗಳೂರಿಂದ ಕುಮಾರ್ ಅಂತ ಹೇಳಿ ಅಟ್ರಾಸಿಟಿ ಕಮಿಟಿ ಮೆಂಬರು. ಅಟ್ರಾಸಿಟಿ? ಹಾ 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 ಹಾಕ್ಯ ಹೋಗು. ಹಾ ಹಾಕ್ಯ ಹೋಗು. ಅವನ್ನೆಲ್ಲ ಬೇಕಾದಷ್ಟು ನೋಡಿದೀನಿ ನಾನು. ಪ್ರಸಾದ್ ಅವರ? ಯಾರು ಅಂತಾನು ಗೊತ್ತು. ಕಳ್ ನನ್ನ ಮಗನೇ, ಹಾ ಅಸೂಯೆ ನನ್ನ ಮಗನೇ, ಜಲಸ್ ನನ್ನ ಮಗ. ಪ್ರಸಾದ್ ಮಾಸ್ಟರ್ ಸಾ? ಅಲ್ಲ ಅವ್ರಪ್ಪ. ಏ ಕರೆಕ್ಟ್ ಮಾತಾಡ್ರಿ. ಮಾಸ್ಟರ್ ಏನ್ರಿ? ಯಾರು? ಪ್ರಸಾದ್ ಮಾಸ್ಟ್ರ ಶಿವಪುರದಾರ? ಅಲ್ಲ, ಹ್ಮ್ ರಾಂಗ್ ನಂಬರ್. ಮತ್ತೆ ಯಾಕೆ ಹಂಗ್ ಮಾತಾಡ್ತೀಯಲ್ಲ?